ಹಳ್ಳದ ಹರಿವಿನಂತೆ ಏನು ಇದು ಕಾಮಗಾರಿ ನಡಿಬೇಕಾಗಿದೆ, ಕಟ್ಟಡ ನಡಿಬೇಕಾಗಿದೆ. ಅದನ್ನ ಬಿಟ್ಟು ತಮಗೆ ಹೆಂಗ ಬೇಕಂಗ ಅದನ್ನ ಹೊಳಸಾಡಿ ಹಾವಿನಂತೆ ಈ ಹಳ್ಳವನ್ನ ನಿರ್ಮಾಣ ಮಾಡುವಂತ ಕೆಲಸ ಇಲ್ಲಿ ನಡೆದಿದೆ. ಇದರಲ್ಲಿ ಭ್ರಷ್ಟಾಚಾರ ಕೂಡ ಕಂಡು ಬರ್ತಾ ಇದೆ. ಏನು ಅಥಣಿ ಪಟ್ಟಣದಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬಹುದಿನಗಳ ಬೇಡಿಕೆಯಂತೆ ಕಳೆದ 10 ವರ್ಷದಿಂದ ಸುಮಾರು ಹೋರಾಟಗಾರರು ಹೋರಾಟ ಮಾಡುತ್ತಾ ಬಂದಂತಹ ಒಂದು ಹೋರಾಟ, ಹಳ್ಳದ ಕಾಮಗಾರಿ ಈಗೇನು ಚಾಲನೆಯಲ್ಲಿದೆ. ಆ ಹಳ್ಳದ ಕಾಮಗಾರಿಯಲ್ಲಿ ಬಹಳಷ್ಟು ಲೋಪಗಳು ಕಂಡು ಬರ್ತಾ ಇದೆ. ಅದರಲ್ಲಿ ಯಾವ ರೀತಿ ಈಗ ಹನುಮಂತ ದೇವರ ಅಗಶಿ ಏನು ಐತಿಹಾಸಿಕ ಸ್ಮಾರಕಗಳು ಇದಾವೆ ನಮ್ಮಲ್ಲಿ, ಆ ಒಂದು ಸ್ಥಳದಲ್ಲಿ ನಾವು ನಿತ್ಯ ಇದನ್ನು ಮಾಡ್ತಾ ಇದೀವಿ. ಈ ಒಂದು ಬ್ರಿಡ್ಜ್ ಅನ್ನ ನೋಡಿದ್ರೆ ಈ ಆ ಕಡೆಯಿಂದ ಬರತಕ್ಕಂತ ವಾಹನಗಳಿಗೆ ಈ ಕಡೆ ಬರಲಿಕ್ಕೆ ಸಂಪರ್ಕ ಕೊಡುವಂತ ಇದು ಬ್ರಿಡ್ಜ್. ಇದು ರಸ್ತೆ ಬಿಟ್ಟು 3-4 ಫೂಟ್ ಎತ್ತರದಲ್ಲಿ ನಿರ್ಮಾಣವಾಗ್ತಾ ಇದ್ದಂಥದ್ದು ನೀವು ಕಾಣ್ಬೋದು. ಈ ಕಾಮಗಾರಿಯಿಂದ ಒಂದೇನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಇದು ಸಂಪೂರ್ಣ ಅವೈಜ್ಞಾನಿಕವಾಗಿ ನಿರ್ಮಾಣವಾಗ್ತಾ ಇದೆ ಅನ್ನುವಂಥದ್ದು ಮಾತು. ಅದರ ಜೊತೆ ಹಳ್ಳದ ಹರಿವಿನಂತೆ ಏನು ಇದು ಕಾಮಗಾರಿ ನಡಿಬೇಕಾಗಿದೆ, ಕಟ್ಟಡ ನಡಿಬೇಕಾಗಿದೆ. ಅದನ್ನ ಬಿಟ್ಟು ತಮಗೆ ಹೆಂಗ ಬೇಕಂಗ ಅದನ್ನ ಹೊಳಸಾಡಿ ಹಾವಿನಂತೆ ಈ ಹಳ್ಳವನ್ನ ನಿರ್ಮಾಣ ಮಾಡುವಂತ ಕೆಲಸ ಇಲ್ಲಿ ನಡೆದಿದೆ. ಇದರಲ್ಲಿ ಭ್ರಷ್ಟಾಚಾರ ಕೂಡ ಕಂಡು ಬರ್ತಾ ಇದೆ. ಇದನ್ನ ತಕ್ಷಣ ತಹಶೀಲ್ದಾರರಿಗೆ ಈಗ ನಾನು ಈಗಾಗಲೇ ಮಾತನಾಡಿದ್ದೀನಿ. ಅವರು ತಕ್ಷಣ ಇದನ್ನ ಇನ್ಸ್ಪೆಕ್ಷನ್ ಮಾಡಿಸಿ ಸೂಕ್ತ ಕ್ರಮ ವಹಿಸುವಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಬರುವ ದಿನಗಳಲ್ಲಿ ಈ ಕಾಮಗಾರಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬೃಹತ್ ಹೋರಾಟವನ್ನ ಹಾಕೊಂಡು ಈ ಒಂದು ಕಾಮಗಾರಿ ಸರಿಪಡಿಸುವಂತದ್ದು ಮತ್ತು ಇದೇನು ಗುತ್ತಿಗೆದಾರ ಸಂಬಂಧಪಟ್ಟ ಗುತ್ತಿಗೆದಾರ ಇದ್ದಾರೆ ಅವ್ರಿಗೆ ನಾನು ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡಲು ಇಚ್ಛೆ ಪಡ್ತೇನೆ. ಸರಿಯಾದ ರೀತಿಯಲ್ಲಿ DPR ಮುಖಾಂತರ ಏನು ಕಾಮಗಾರಿ ಆಗ್ಬೇಕಾಗಿದೆ ಆ ರೀತಿ ಆದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕು ನಿಮ್ಮ ಮೇಲೆ ಕೈಗೊಳ್ಳಲಾಗುವುದು ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ.